ಈ ಹೆದ್ದಾರಿಯಲ್ಲಿ ಕತ್ತಲಾಗ್ತಿದ್ದಂತೆ ಖದೀಮರ ಕೈಚಳಕ ಹೆಚ್ಚಾಗ್ತಾ ಇದೆ. ಎರಡ್ 2023 ಮಾರ್ಚ್ ನಲ್ಲಿ ಉದ್ಘಾಟನೆಗೊಂಡ ಈ ಹೆದ್ದಾರಿಯಲ್ಲಿ ಇಲ್ಲಿಯವರೆಗೂ 27 ದರೋಡೆಗಳ ಪ್ರಕರಣಗಳು ಹೆಚ್ಚಾಗಿವೆ. ಹೆಂಗಸರು ಮಕ್ಕಳನ್ನ ಏನಾದ್ರು ಕರೆದುಕೊಂಡು ಈ ರಾತ್ರಿಯಲ್ಲಿ ಹೋದ್ರೆ ಸುರಕ್ಷಿತ ಅಲ್ವೇ ಅಲ್ಲ. ಪೊಲೀಸ್ ಅಧಿಕಾರಿಯನ್ನೇ ಬಿಡದ ಖದೀಮರು ಇವರು. ಪ್ರಯಾಣಿಕರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಮಾರ್ಗದಲ್ಲಿ ಅಧಿಕೃತವಾಗಿ ಒಂದೇ ಒಂದು ವಿಶ್ರಾಂತಿ ಸ್ಥಳ, ಶೌಚಾಲಯ ಹಾಗೂ ರೆಸ್ಟೋರೆಂಟ್ಗಳಿಲ್ಲ. ಈ ವಾಹನಗಳು ರಾತ್ರಿ ವೇಳೆ ಗಸ್ತು ತಿರುಗುವ ಬದಲು ಹೆಚ್ಚಾಗಿ ಹೋಟೆಲ್ ಅಥವಾ ಅಂಗಡಿಗಳ ಬಳಿ ನಿಂತಿರ್ತವೆ. ಈ ಸುರಕ್ಷತೆ ಇಲ್ದಿರೋ ಯಾವ ಹೆದ್ದಾರಿ ಅಂತ ನೋಡ್ತಾ ಇದ್ದೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ರಾತ್ರಿ ಸಂಚರಿಸುವಾಗ ಹುಷಾರ್. ವೀಕ್ಷಕರೇ, ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳ ಜೊತೆಗೆ ದರೋಡೆ ಪ್ರಕರಣಗಳು ಹೆಚ್ಚಾಗ್ತವೆ. ಪ್ರಯಾಣಿಕರ ಸುರಕ್ಷತೆಗೆ ಸವಾಲಾಗದಂತಾಗಿದೆ. 1.5 ವರ್ಷದಲ್ಲಿ ಬರೋಬ್ಬರಿ 27 ದರೋಡೆ ಪ್ರಕರಣಗಳು ವರದಿಯಾಗಿವೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳ್ತೀರಾ? ಈ ಹೆದ್ದಾರಿಯಲ್ಲಿ ಸೂರ್ಯ ಮುಳುಗುತ್ತಿದ್ದಂತೆ ಖದೀಮರ ಆಟೋಟೋಪ ಹೆಚ್ಚಾಗ್ತಾ ಇದೆ. 2023 ಮಾರ್ಚ್ 12ರಂದು ಹೆದ್ದಾರಿ ಉದ್ಘಾಟನೆ ಆದಾಗಲಿಂದ ಇಲ್ಲಿಯವರೆಗೂ ಈ ಮಾರ್ಗದಲ್ಲಿ ಒಟ್ಟು 27 ದರೋಡೆ ಪ್ರಕರಣಗಳು ವರದಿಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯಾಪ್ತಿಯಲ್ಲಿ 3 ಹೆದ್ದಾರಿ ಗಸ್ತು ವಾಹನಗಳನ್ನು ನಿಯೋಜಿಸಲಾಗಿದೆ. ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಜನರಿಗೆ ತ್ವರಿತ ಪ್ರಯಾಣಕ್ಕಾಗಿ ಅನುಕೂಲ ಮಾಡಿಕೊಟ್ಟರೂ ಇದೀಗ ಪ್ರಯಾಣಿಕರ ಪಾಲಿಗೆ ಅತ್ಯಂತ ಅಸುರಕ್ಷಿತ ಮಾರ್ಗವಾಗಿ ಪರಿಣಮಿಸುತ್ತಿದೆ. ಯಾಕೆಂತಂದ್ರೆ ಅಪಘಾತಗಳ ಜೊತೆಗೆ ಈ ಎಕ್ಸ್ಪ್ರೆಸ್ ವೇನಲ್ಲಿ ದರೋಡೆಕೋರರ ನೆಚ್ಚಿನ ಅಡ್ಡಿಯಾಗ್ತಾ ಇದೆ. ರಾತ್ರಿ ವೇಳೆ ಸಂಚರಿಸಿರುವವರಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೊಂಡ ಈ ಹೆದ್ದಾರಿಯಲ್ಲಿ ಸೂರ್ಯ ಮುಳುಗುತ್ತಿದ್ದಂತೆ ಖದೀಮರ ಆಟೋಟೋಪ ಶುರುವಾಗ್ತಾ ಇದೆ. ವಿಶ್ರಾಂತಿಗಾಗಿ ರಸ್ತೆ ಬದಿ ವಾಹನ ನಿಲ್ಲಿಸುವವರನ್ನು ಗುರಿಯಾಗಿಸಿಕೊಂಡು ದರೋಡೆ ನಡೆಸಲಾಗುತ್ತಿದ್ದು ಈ ಆತಂಕಕಾರಿ ಮಟ್ಟವನ್ನು ತಲುಪಿದೆ. 1.5 ವರ್ಷದಲ್ಲಿ 27 ದರೋಡೆ ಪ್ರಕರಣಗಳು 2023 ಮಾರ್ಚ್ 12ರಂದು ಹೆದ್ದಾರಿ ಉದ್ಘಾಟನೆ ಆದಾಗಲಿಂದ ಇಲ್ಲಿಯವರೆಗೂ ಸರಿಸುಮಾರು ಈ ಮಾರ್ಗದಲ್ಲಿ ಒಟ್ಟು 27 ದರೋಡೆ ಪ್ರಕರಣಗಳು ವರದಿಯಾಗಿದೆ. ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ 15 ಪ್ರಕರಣಗಳು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯಾಪ್ತಿಯಲ್ಲಿ 12 ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದ ಎಲ್ಲಾ 12 ಪ್ರಕರಣಗಳಲ್ಲೂ ಪೊಲೀಸರು ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಖದೀಮರು ಎಂತವ್ರು ಅಂತಂದ್ರೆ ಪೊಲೀಸ್ ಅಧಿಕಾರಿಯನ್ನೇ ಬಿಡದ ಖದೀಮರು ಇವರು. ಈ ಹೆದ್ದಾರಿಯ ಅಸುರಕ್ಷತೆಗೆ ಇತ್ತೀಚಿನ ನಿದರ್ಶನವೆಂದರೆ ತಮಿಳುನಾಡು ಮೂಲದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರನ್ನು ದರೋಡೆ ಮಾಡಿರುವುದು. ಅಕ್ಟೋಬರ್ 7ರಂದು ಮುಂಜಾನೆ 2 ಗಂಟೆಗೆ ಸುಮಾರಿಗೆ ಚನ್ನಪಟ್ಟಣ ತಾಲೂಕಿನ ಲಂಬಾಣಿ ತಾಂಡ್ಯ ಬಳಿ ಕಾರ್ ನಿಲ್ಲಿಸಿ ವಿಶ್ರಾಂತಿ ಪಡೆಯುತ್ತಿದ್ದ PSI ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ದಾಳಿ ಮಾಡಿದ 3 ದರೋಡೆಕಾರರು. ಅವರಿಂದ ಚಿನ್ನ, ನಗದು ಹಾಗೂ ಮೊಬೈಲ್ ಇನ್ನಿತರ ಕಾರ್ನಲ್ಲಿದ್ದಂತ ಒಂದಷ್ಟು ಐಟಮ್ಸ್ಗಳನ್ನ ದೋಚಿ ಪರಾರಿಯಾಗಿರ್ತಾರೆ ಈ ಖದೀಮರು. ಇದೇ ಸ್ಥಳದಲ್ಲಿ ಈ ಹಿಂದೆ 2024ರ ಏಪ್ರಿಲ್ 15ರಂದು ಕೂಡ ಮತ್ತೊಂದು ದರೋಡೆ ಇದೇ ಸ್ಥಳದಲ್ಲಿ ನಡೆದಿರುತ್ತೆ. ಮೂಲ ಸೌಕರ್ಯ ಕೊರತೆಯೇ ಪ್ರಮುಖ ಕಾರಣ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿ ನಿರ್ಮಿಸಿದೆಯೇ ಹೊರತು ಪ್ರಯಾಣಿಕರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಹೆದ್ದಾರಿ 119 ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಅಧಿಕೃತವಾಗಿ ಒಂದೇ ಒಂದು ವಿಶ್ರಾಂತಿ ಸ್ಥಳ, ಶೌಚಾಲಯ ಹಾಗೂ ರೆಸ್ಟೋರೆಂಟ್ಗಳಿಲ್ಲ. ಇದರಿಂದ ಅನಿವಾರ್ಯವಾಗಿ ಚಾಲಕರು ಈ ರಸ್ತೆ ಬದಿಯಲ್ಲೇ ವಾಹನ ನಿಲ್ಲಿಸಬೇಕಾಗಿರುತ್ತದೆ. ಯಾಕೆಂತಂದ್ರೆ 2023ರಲ್ಲಿ ಮಾನ್ಯ
ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕೈಯಿಂದ ಉದ್ಘಾಟನೆಗೊಂಡ ಈ ಒಂದು ಮೈಸೂರು ಮತ್ತೆ ಬೆಂಗಳೂರು ದಶಪಥ ಹೆದ್ದಾರಿ ಇಲ್ಲಿಯವರೆಗೂ ಒಂದಷ್ಟು ಅಲ್ಲಿ ಯಾಕೆಂತಂದ್ರೆ ಒಂದಷ್ಟು ಎಲ್ಲರೂ ಕೇಳಿ ಬಂದಿದ್ದಾರೆ. ಒಂದು ಮೊದಲನೇದಾಗಿ ಟೋಲ್ಗಳಲ್ಲಿ ಸುರಕ್ಷಿತ ಇಲ್ಲ, ಟೋಲ್ಗಳಲ್ಲಿ ಹೆಚ್ಚಾಗಿ ಹಣ ತೆಗೆದುಕೊಳ್ತಾ ಇದ್ದಾರೆ. ಡೇ ಒನ್ ಇಂದ ಹೇಳ್ತಾ ಇರೋದು. ಇನ್ನ ಏನು 119 ಕಿಲೋಮೀಟರ್ ಉದ್ದ ಏನು ಬೆಂಗಳೂರು ಮತ್ತೆ ಇದು ಮೈಸೂರು ಮಾರ್ಗದಲ್ಲಿ ಇರ್ತಕ್ಕಂಥ ಈ ಒಂದು ರಸ್ತೆಯಲ್ಲಿ ಮೂಲಭೂತ ಸೌಕರ್ಯಗಳು ಏನ್ ಕೊಡ್ಬೇಕಾಗುತ್ತೆ ಸಾರ್ವಜನಿಕರಿಗೆ? ಮೂಲಭೂತ ಸೌಕರ್ಯ, ಒಂದು ಶೌಚಾಲಯನೂ ಕೂಡ ಕೊಡದೇ ಇರತಕ್ಕಂಥ ಈ ಒಂದು ಸರ್ಕಾರ ಏನು ಈ ಒಂದು ರಸ್ತೆ ಇದು ನಿರ್ಮಾಣ ಮಾಡಿದರೆ ಅಲ್ಲಿ ಮೂಲಭೂತ ಒಂದು ಯಾರಿಗೋ ಅಪಘಾತ ಆಯ್ತು ರಸ್ತೆ ಮಧ್ಯದಲ್ಲಿ, ಅವ್ರನ್ನ ಸುರಕ್ಷಿತವಾಗಿ ಒಂದು ಎಲ್ಲೋ ಒಂದು ಕಡೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೂಡ ಅಲ್ಲಿ ಏನ್ ಟೋಯಿಂಗ್ ವೆಹಿಕಲ್ಗಳು ಅದು ಕೂಡ ಇಲ್ಲ. ಅಲ್ಲೇ ಸತ್ರು, ಅಪಘಾತ ಆದ್ರೆ ಅಲ್ಲೇ ಆಯ್ತು. ಅಪಘಾತ ಆದ್ರೆ ಇನ್ನೇನು ತಗೋ ಗಂಟೆಗಟ್ಟಲೆ ನಿಂತ್ಕೋ. ಆಂಬುಲೆನ್ಸ್ ವ್ಯವಸ್ಥೆಗಳಿಲ್ಲ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. 119 ಕಿಲೋಮೀಟರ್ ಇದರಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು ಏನಂತಂದ್ರೆ ಕನಿಷ್ಠ 40 ಕಿಲೋಮೀಟರ್ಗೆ ಒಂದು ಏನೋ ಟೋಯಿಂಗ್ ವೆಹಿಕಲ್ ಇರಬೇಕು. ಆಸ್ಪತ್ರೆ ಬೇಸಿಕ್ ನೀಡ್ಸ್ ಕೊಡುವಂಥದ್ದು ಒಂದು ಆಸ್ಪತ್ರೆ ಇರಬೇಕು, ಶೌಚಾಲಯದ ವ್ಯವಸ್ಥೆ ಇರಬೇಕು. ಕನಿಷ್ಠ 40 ಕಿಲೋಮೀಟರ್ 50 ಕಿಲೋಮೀಟರ್ ಅಂತರದಲ್ಲಿ. ಇನ್ನು ಇದು ದರೋಡೆಕೋರರ ಸುಲಭದ ತುತ್ತಾಗಿ ಹೋಗಿದೆ. ಅಲ್ಲದೆ ಸರ್ವಿಸ್ ರಸ್ತೆಯಿಂದ ಎಕ್ಸ್ಪ್ರೆಸ್ ವೇಗೆ ಸಂಪರ್ಕ ಕಲ್ಪಿಸುವ ತಂತಿ ಬೇಲಿ ಹಲವು ಕಡೆ ಕಿತ್ತು ಹೋಗ್ತಾ ಇದೆ. ದ್ವಿಚಕ್ರ ವಾಹನಗಳಲ್ಲಿ ಬರುವ ಕದೀಮರು ಸುಲಭವಾಗಿ ಪ್ರವೇಶಿಸಿ ದರೋಡೆ ಮಾಡಿ ಪರಾರಿಯಾಗುತ್ತಿದ್ದಾರೆ. ಮತ್ತೆ ಒಂದು ರೂಲ್ಸ್ ಮಾಡ್ತಾರೆ, ಅಲ್ಲಿ ಆ ಒಂದು ರಸ್ತೆ ಏನು ವೇಗ ಮಿತಿ ಹೆಚ್ಚಾಗಿರ್ತಕ್ಕಂಥ ಒಂದು ರಸ್ತೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಈ ರಸ್ತೆಯಲ್ಲಿ ಟೂ ವೀಲರ್ಗಳು ಬರೋವಾಗಿಲ್ಲ, ಆಟೋಗಳು ಬರೋವಾಗಿಲ್ಲ ಅಂತಂದ್ರೆ ಅದು ನಿಲ್ದನೆ ಇರ್ತಕ್ಕಂಥದ್ದು ಏನಾದ್ರೂ ಇದೆಯಾ? ಕದ್ದು ಹೋಗುವಂಥದ್ದು ಎಷ್ಟೋ ಪ್ರಕರಣಗಳು ನಮ್ಗೆ ಕಣ್ಮುಂದೆ ಇದೆ. ಯಾಕೆಂತಂದ್ರೆ ನಮ್ಮ ಚಾನೆಲ್ ಅಲ್ಲೇ ಪ್ರಜಾಧ್ವನಿ ಟಿವಿಗೆ ಸಿಗಾಕೊಂಡಿರುವಂತ ಪ್ರಕ್ರಿಯೆನೂ ಕೂಡ ನಮ್ಮ ಹತ್ರ ಇದೆ. ಸಾಕಷ್ಟು ವೀಕೆಂಡ್ ಬಂದ್ರೆ ಸಾಕು ಎಷ್ಟು ಟೂ ವೀಲರ್ಗಳು ಬೇಕು ರಸ್ತೆ ಭಾಗದಲ್ಲಿ. ಒಂದು ಸಾರ್ವಜನಿಕರಿಗೂ ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿರುತ್ತೆ. ಯಾಕಂದ್ರೆ ನೀವು ಫಾಸ್ಟ್ ಹೋಗ್ಬೋದು ಅಥವಾ ರಸ್ತೆ ತುಂಬಾ ಚೆನ್ನಾಗಿದೆ, ನಾವು 200 ಕಿಲೋಮೀಟರ್ ಬೇಕಾಗುತ್ತೆ ಹೋಗ್ಬೋದು ಅನ್ನೋ ಒಂದು ನಿಮ್ಮ ಏನೋ ನಿರ್ಧಾರದಿಂದ ಬೇರೆಯವರ ಸಾರ್ವಜನಿಕರಿಗೆ ಅಥವಾ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯಾಪ್ತಿಯಲ್ಲಿ 3 ಹೆದ್ದಾರಿ ಗಸ್ತು ವಾಹನಗಳನ್ನು ನಿಯೋಜಿಸಲಾಗಿದೆ. ಆದರೆ ಈ ವಾಹನಗಳು ರಾತ್ರಿ ವೇಳೆ ಗಸ್ತು ತಿರುಗುವ ಬದಲು ಹೆಚ್ಚಾಗಿ ಹೋಟೆಲ್ ಅಥವಾ ಅಂಗಡಿಗಳ ಬಳಿ ನಿಂತಿರ್ತವೆ. ಇದು ವಾಸ್ತವ, ಸಾರ್ವಜನಿಕರ ಗಂಭೀರ ಆರೋಪ ಇದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಪ್ರಯಾಣಿಕರ ಸುರಕ್ಷತೆಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಸ್ಥಳೀಯ ಸಂಸದರು ಮತ್ತು ಶಾಸಕರು ಕೂಡ ಈ ಬಗ್ಗೆ ಗಮನ ಹರಿಸಿ ಹೆದ್ದಾರಿಯನ್ನು ಸುರಕ್ಷಿತವಾಗಿಸಲು ಮುಂದಾಗಬೇಕಾಗಿದೆ. ಯಾಕೆಂತಂದ್ರೆ ಹೀಗೆ ಮುಂದುವರೆದೇ ಆದಲ್ಲಿ ಜನಗಳು ಇನ್ನೊಂದಷ್ಟು ಆತಂಕ ಪಡ್ಬೇಕಾಗತ್ತೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ತಿಳಿದಿದೆ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನೈಸ್ ರಸ್ತೆಯಲ್ಲೂ ಕೂಡ ಇದೇ ಪ್ರಕರಣಗಳು ಸಾಕಷ್ಟು ಎದುರಾಗಿದೆ. ನೈಸ್ ರಸ್ತೆಯಲ್ಲಿ ಇವತ್ತಿಗೂ ಕೂಡ ರಾತ್ರಿ ವೇಳೆ ಸಂಚರಿಸೋದಕ್ಕೆ ಭಯ ಪಡ್ತಾರೆ. ಮಹಿಳೆಯರು ಹೋಗಂಗಿಲ್ಲ, ಮಕ್ಕಳು ಹೋಗಂಗಿಲ್ಲ, ವಯಸ್ಸಾದವರು ಹೋಗಂಗಿಲ್ಲ. ಅಥವಾ ಟೂ ವೀಲರ್ ನಲ್ಲಿ ಇತ್ತೀಚೆಗೆ ಟೂ ವೀಲರ್ ಕೂಡ ಅದನ್ನ ಬ್ಯಾನ್ ಮಾಡಿದರೆ ಟೂ ವೀಲರ್ ಹೋಗ್ಬಾರ್ದು ಅನ್ನೋದು ಕೂಡ ರಾತ್ರಿ ಸಮಯದಲ್ಲಿ ಹೋಗ್ಬಾರ್ದು ಅಂತ ಹೇಳಿದರೆ. ಆದ್ರೆ ರಾತ್ರಿ ಸಮಯದಲ್ಲಿ ಕಾರಲ್ಲಿ ಹೋದ್ರೂ ಕೂಡ ಸುರಕ್ಷಿತ ಅಲ್ಲ. ಯಾಕೆಂದರೆ ಸಾಕಷ್ಟು ಪ್ರಕರಣ ನಮ್ಮ ಮುಂದೆ ಇದೆ. ಅಲ್ಲಿ ಏನು ಅಡ್ಡ ಹಾಕಿ ಸಾಕಷ್ಟು ಚಿನ್ನ, ಆಭರಣಗಳು, ದುಡ್ಡು ಇವೆಲ್ಲ ದೋಚ್ಕೊಂಡು ಹೋಗಿರ್ತಕ್ಕಂಥ ಕದಿಮೀರು ನಮ್ಮ ಕಣ್ಣು ಮುಂದೆ ಇದೆ. ಇದಲ್ದನೆ ಏನ್ ಈಗ 1.5 ವರ್ಷ 2 ವರ್ಷ ಏನು ಸಮೀಪದಲ್ಲಿದ್ದೀವಿ, ಈ ಒಂದು ಬೆಂಗಳೂರು ಮತ್ತೆ ಮೈಸೂರು ಹೆದ್ದಾರಿನಲ್ಲಿ ಇಲ್ಲೂ ಕೂಡ ಇದೇ ತರ ಆಗ್ಬಿಟ್ರೆ ಹೇಗೆ? ಯಾಕೆಂತಂದ್ರೆ ಬೆಂಗಳೂರು ಮತ್ತೆ ಮೈಸೂರು ಹೆದ್ದಾರಿಯ ಮಧ್ಯಭಾಗದಲ್ಲಿ ಏನು ಕೆಲವು ಜಿಲ್ಲೆಗಳ ಅಥವಾ ಕೆಲವು ನಗರಗಳನ್ನ ಬೈಪಾಸ್ ಮಾಡಿದ್ದಾರೆ. ನಗರದ ಫಸ್ಟ್ ಹಳೆ ರೋಡ್ ಹೇಗಿತ್ತು,
ಒಳಗಡೆ ಹೋಗೋತ್ತಿತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ರಾಮನಗರ ಒಳಗಡೆ ಹೋಗ್ಬೇಕಾಗಿತ್ತು, ಚನ್ನಪಟ್ಟಣ ನಗರದ ಒಳಗಡೆ ಹೋಗ್ಬೇಕಾಗಿತ್ತು, ಮದ್ದೂರಿನ ಒಳಗಡೆ ಹೋಗ್ಬೇಕಾಗಿತ್ತು, ಮಂಡ್ಯ ನಗರದ ಒಳಗಡೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಹೊಸ ಹೆದ್ದಾರಿ ಆದ್ಮೇಲೆ ಇದೆಲ್ಲವನ್ನು ದೂರ ಇಟ್ಟು ಒಂದು ಬೈಪಾಸ್ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ. ಒಳ್ಳೆದೇ. ಆದರೆ ಏನು ರಸ್ತೆ ಮಾರ್ಗ ಮಧ್ಯದಲ್ಲಿ ರಾಮನಗರ ಅಥವಾ ಚನ್ನಪಟ್ಟಣ ಈ ಮಾರ್ಗ ಮಧ್ಯದಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಒಂದಷ್ಟು ಕಾಡಿಂದ ಕೂಡಿದ ಪ್ರದೇಶವಾಗಿರುತ್ತೆ, ಬೆಟ್ಟಗಳನ್ನ ಕೊರೆದು ಮಾಡಿರ್ತಕ್ಕಂಥ ರಸ್ತೆ ಇದಾಗಿರುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಸುರಕ್ಷಿತವಾಗಿ ಇರ್ತಕ್ಕಂಥದ್ದು ಆ ರಸ್ತೆ ಪಕ್ಕದಲ್ಲೂ ಕೂಡ ಸುರಕ್ಷಿತವಾಗಿ ಯಾವುದೇ ರೀತಿ ಸೌಕರ್ಯಗಳನ್ನು ನೀಡಿಲ್ಲ. ಈ ಹೆದ್ದಾರಿ ಪ್ರಾಧಿಕಾರದಿಂದ ಬರತಕ್ಕಂಥ ಸೌಕರ್ಯಗಳು ಯಾವುದು ನೀಡಿಲ್ಲ. ಯಾಕೆಂತಂದ್ರೆ ಕತ್ತಲಾಗ್ತಿದಂತೆ ಈ ಕದೀಮರ ಕೈ ಚಳಕೆ ಹೆಚ್ಚಾಗ್ತದೆ. ಕತ್ತಲು ಆಗ್ಲಿ ಅಂತ ಕಾಯ್ತಾ ಇರ್ತಾರೆ ಈ ಕದೀಮರು. ಸಾಕಷ್ಟು ಭಯಭೀತರಾಗಿರ್ತಾರೆ. ಭಯಭೀತರಾಗಿ ಅಲ್ಲಿ ಹೋಗುವಂತ ಸಂದರ್ಭ ಎದುರಾಗಿರ್ತೈತೆ. ನಿಜವಾಗ್ಲೂ ಈ ಒಂದು ಪ್ರಕರಣಕ್ಕೆ ಇಲ್ಲಿಗೆ ಫುಲ್ ಸ್ಟಾಪ್ ಇಟ್ಟಿಲ್ಲ ಅಂತಂದ್ರೆ ಮುಂದಿನ ದಿವಸ ಏನು ರಾತ್ರಿ ಅಲ್ಲ ಡೇನಲ್ಲಿ ಹೋಗೋ ಕೂಡ ಪ್ರಯಾಣಿಕರು ಆತಂಕ ವ್ಯಕ್ತಪಡಿಸಲಾಗ್ತಿದೆ. ಈಗಲೇ ಸ್ಥಳೀಯ ಸಂಸದರು ಹಾಗೂ ಏನು ಸ್ಥಳೀಯ ಶಾಸಕರಿದ್ದಾರೆ, ದಯವಿಟ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಯವಿಟ್ಟು ಇನ್ನೊಂದಷ್ಟು ಆ ವಾಹನಗಳನ್ನ ಸರಿಯಾದ ರೀತಿಯಲ್ಲಿ ಗಸ್ತು ವಾಹನಗಳು ತಿರುಗಾಡೋ ರೀತಿಯಲ್ಲಿ ಮಾಡಿ ಒಂದಷ್ಟು ಪೊಲೀಸ್ ಅವರನ್ನು ನಿಯೋಜನೆ ಮಾಡಿ ರಾತ್ರಿ ಸಮಯದಲ್ಲಿ ಒಂದಷ್ಟು ಅಲ್ಲಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕಾರ್ಯ ಮಾಡಿ ಅಂತ ಈ ಒಂದು ಸ್ಪೆಷಲ್ ಸ್ಟೋರಿನಲ್ಲಿ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.